ಅಲ್ಲೇ ಎತ್ಕೊಂಡು ಮತ್ತೆ ಎಲ್ಗಪ್ಪ ಹೋಗ್ತಾ ಇದಾರೆ ಅಂತ ನೋಡ್ತಾ ಇದ್ದೀರಾ. ಅವ್ರ ಊರಿಗೆ ಹೋಗ್ತಿಲ್ಲ, ನಾನು ಕೂಡ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರ್ಗೆ. ಅನ್ಎಕ್ಸ್ಪೆಕ್ಟೆಡ್ ನೈಟ್ 9 ಗಂಟೆಯಲ್ಲಿ ಪ್ಲಾನ್ ಮಾಡಿದೀವಿ ಹೋಗ್ಬೇಕಂತ ಹೇಳ್ಬಿಟ್ಟು. ನಾವೆಲ್ಲ ಹಿಂಗೆ ಮಾಡೋದು. ನಮ್ಮ ಮೋಕ್ಷಿತ ನೋಡಿ ಫುಲ್ ಡಲ್ಲಾಗಿ ಹೋಗಿದ್ದಾರೆ. ಎಷ್ಟು ಸರಿ ನಾನು ಸುತ್ತಿಸ್ತೀರಾ ಅಂತ. ಒಂದ್ ಕಡೆ ಖುಷಿ, ಒಂದ್ ಕಡೆ ಡಲ್ ಅವಳು. ಅದಕ್ಕೆ ಸ್ವೀಟ್ ಕಾರ್ನ್ ತೊಗೊಂಡಿದ್ವಿ, ಎಲ್ಲರೂ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಧೈರ್ಯ ಬಂದ್ಬಿಟ್ಟಿದೆ, ಅಷ್ಟೆಲ್ಲ ಸುತ್ಕೊಂಡ್ ಬಂದಲ್ವಾ, ಏನು ಆಗಲ್ಲ ಅಂತ ಧೈರ್ಯವಾಗಿ ಸ್ವೀಟ್ ಕಾರ್ನ್ ತೊಗೊಂಡು ತಿನ್ಕೊಂಡು ಹೋದೆ. ಫಸ್ಟ್ ಟಿಮ್ ಫ್ಯಾಕ್ಟ್ರಿ ಬಂದು ಇಳಿದು ಮತ್ತೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸ್ವಲ್ಪ ಲಗೇಜ್ ಎಲ್ಲ ಜಾಸ್ತಿ ಇದ್ದಿದ್ದಕ್ಕೆ. ಆಮೇಲೆ ಮನೆಗೆ ಬಂದ್ಮೇಲೆ ಮಸಾಲೆ ಪುರಿ ತೊಗೊಂಬಂದ್ರು, ತಿನ್ನು ಸೂಪರ್ ಆಗಿರುತ್ತೆ ಇಲ್ಲಿ ಅಂತ. ಚೆನ್ನಾಗಿತ್ತು, ತಿಂದಾದ್ಮೇಲೆ ಇನ್ನೂ ಬೇರೆ ಕಡೆ ಹೋಗ್ಬೇಕಂತ ಹೇಳ್ಬಿಟ್ಟು ಕಮ್ಮಿ ತಿಂದಿಕ್ಕೊಂಡಿದ್ದೆ ಹೊಟ್ಟೆ ಒಳಗಡೆ. ಮೋಕ್ಷಿತಾಗ ಹಾಲು ಕುಡಿಸ್ತಾ ಇದ್ದೀನಿ, ಯಾಕಂದ್ರೆ ಅವಳು ಜರ್ನಿಯಲ್ಲಿ ಅಷ್ಟೊಂದು ಊಟ ತಿನ್ಲಿಲ್ಲ. ಮತ್ತೆ ಹೋಗೋ ದಾರಿಯಲ್ಲಿ ಅವ್ನು ಜಿಮ್ ಇದೆ ಅಂತ ಅಲ್ಲಿಗೆ ಅಂತ ಹೋಗೋದು, ಅದಕ್ಕೆ ಸರಿ ಅಂತ ನೀವು ನೋಡ್ಕೊಂಬಿಡಿ, ನೋಡಿಸ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂದ್ರೆ ಬ್ಯಾಂಗ್ಳೂರ್ ಬಂದ್ರೆ ನನಗೆ ತಿಂದಿರೋ ವಾಪಸ್ ಬರಲ್ಲ ಆ ಪ್ಲೇಸ್ಗೆ. ಏನಪ್ಪ ಅಂದ್ರೆ ಮೋಮೋಸ್, ನನ್ನ ಫೇವ್ರೆಟ್ ಮೋಮೋಸು. ಮುಳ್ಬಾಗ್ಲಲ್ಲಿ ಸಿಗುತ್ತೆ, ಆದರೆ ನನಗೇನು ಯಾವತ್ತೂ ಇಷ್ಟ ಆಗಿಲ್ಲ, ಟ್ರೈ ಮಾಡಿಲ್ಲ. ನಾನು ಮನೇಲಿ ಮಾಡ್ಕೊಂಡು ತಿಂತೀನಿ, ಅದು ಯಾವತ್ತೂ ರೆಸಿಪಿ ಮಾಡಿ ನೋಡಿಸಿಲ್ಲ, ನೋಡಿಸ್ತೀನಿ. ಹಂಗೆ ನನ್ನ ಕೇಕಿಗೆ ಏನೇನು ಐಟಮ್ಸ್ ಬೇಕೋ ಅವೆಲ್ಲ ಕೂಡ ತೊಗೊಂಬರ್ಕೊಂಡು ಅಲ್ಲಿ ಸೂಪರ್ ಮಾರ್ಕೆಟಲ್ಲಿ ಮುಳ್ಬಾಗ್ಲಲ್ಲಿ ಸಿಗದಿರೋ ಐಟಮ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಕಂಟಿನ್ಯೂಷನ್ ಬರ್ತಾ ಇರುತ್ತೆ.